ಓಕೆ, ನಾವು ಸಾಕಷ್ಟು ಮೋದಿಕೇರ್ ಇರ್ತಕ್ಕಂಥ ಆಕ್ಟಿವಿಟಿ ಮ್ಯಾಕ್ಸ್ ಜೈನ್ ಗೋಲ್ಡ್ ಅನ್ನ ನಾವು ಆಲ್ರೆಡಿ ಸಾಕಷ್ಟು ಡೆಮೋಗಳನ್ನು ಮಾಡಿದೀವಿ, ಸಾಕಷ್ಟು ರಿಸಲ್ಟ್ ಗಳನ್ನು ತಗೊಂಡಿದೀವಿ. ಇವತ್ತು ಬನ್ನಿ ನಾನು ಒಂದು ಹೊಸದ ಇನ್ನೊಂದು ನಮ್ಮ ಮೋದಿಕೇರ್ ಸಂಜೀವಿನಿ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇನ್ನೊಂದು ಹೊಸದಾಗಿ ಒಂದು ತೋರ್ಸಕ್ ಹೋಗ್ತಾ ಇದೀನಿ. ಸೊ ನಮ್ ಜೊತೆ ರೈತರಾದಂತ ಬಾಜಿರಾಯ್ ಅವರು ಅರಕೇರಿದ್ದಾರೆ. ಸೊ ಅವ್ರ ಜೊತೆ ನೋಡೋಣ. ಸೊ ಎಲ್ಲರಲ್ಲಿ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ರೈತರ ಅಂದ ತಕ್ಷಣ ಇವಾಗ ಸಾಕಷ್ಟು ನಾವು ಭೂಮಿಗಳಿಗೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದೀವಿ. ತುಂಬಾ ನಾವೆಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಭೂಮಿ ಕೂಡ ಹಾಳಾಗ್ತಾ ಇದೆ. ಸೊ ಅದರಲ್ಲಿ ನಮ್ದು ಆಕ್ಟಿವೇಟರ್ ಆಗಿರೋದು, ವೆಟರ್ ಆಗಿರೋದು, ಸ್ಪ್ರೆಡರ್ ಆಗಿರ್ಬೋದು, ಸೊ ಏನೆಲ್ಲ ನೋಡಿದೀವಿ. ಅದ್ರ ಜೊತೆಗೆ ಭೂಮಿಯಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅನ್ನು ಕೂಡ ಯಾವ ರೀತಿ ನಮ್ಮ ಸಂಜೀವಿನಿ ಪ್ರಾಡಕ್ಟ್ ತೆಗೆದಂತ ಒಂದು ನಿಮ್ಗೆ ಡೆಮೋ ಮಾಡಿ ತೋರಿಸ್ಕೊ ಹೋಗ್ತಾ ಇದ್ದೀನಿ. ಸೊ ನಾನು ಒಂದು ಗ್ಲಾಸ್ 2 ಗ್ಲಾಸ್ ಅನ್ನು ತಗೊಂಡಿದ್ದೀನಿ. ಒಂದು ಗ್ಲಾಸ್ ಅಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಓದಲ್ಲಿ ಇರುವಂತದ್ದು ಒಂದು ಇದು ಅರಿಶಿನ ಹಳದಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ಅರಿಶಿನವನ್ನು ಸ್ವಲ್ಪ ಇದನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ ಅರಿಶಿನವನ್ನು ಹಾಕಿದ್ದೀನಿ. ಸೊ ಇವಾಗ ಇದು ನ್ಯಾಚುರಲ್ ಆಗಿರುವಂಥದ್ದು. ಭೂಮಿಯಲ್ಲಿ ಅರಿಶಿನ ಕೂಡ ಭೂಮಿಯಲ್ಲಿ ತಳಭಾಗದಲ್ಲಿ ಬೆಳೆಯೋದ್ರಿಂದ ಇದು ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಇದು ನೀವು ಕಾಣ್ತಿರ್ಬೋದು, ಕಲರ್ ಅರಿಶಿನ ಮಿಕ್ಸ್ ಆಗಿದೆ. ಸೊ ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾವು ಭೂಮಿಯಲ್ಲಿ ಏನ್ ಮಾಡ್ತಾ ಇದೀವಿ, ಸಾಕಷ್ಟು ನಮ್ಮ ಬೆಳೆಗಳು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ ಹಾಕ್ತಾ ಇದೀವಿ. ಸೊ ಅದ್ರ ರೂಪದಲ್ಲಿ ಇದನ್ನು ಕೆಮಿಕಲ್ ರೂಪದಲ್ಲಿ ಇರುವಂಥದ್ದು. ಇದು ಡಿಟರ್ಜೆಂಟ್, ನಾವು ಬಟ್ಟೆಗೆ ತೊಳಿತೀವಿ, ಸಾಬೂನು ಪುಡಿ ಅಂತ ಹೇಳ್ತೀವಿ, ಅದನ್ನ ಹಾಕ್ತಾ ಇದೀನಿ. ಸೊ ಇದು ಹಾಕಿದಾಗ ಯಾವ ರೀತಿ ಭೂಮಿ ಕಲುಷಿತಗೊಳ್ಳುತ್ತೆ ನಿಮ್ಗೆ ನಾನು ಸ್ವಲ್ಪ ತೋರ್ಸಕ್ ಹೋಗ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಚೇಂಜಸ್ ಆಗ್ತದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಆಲ್ಮೋಸ್ಟ್ ಇವಾಗ ನಮ್ಮ ಸರಿಯಾಗಿ ಭೂಮಿ ಇರ್ತಕ್ಕಂಥದ್ದು ನಾವು ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಭೂಮಿ ಕೂಡ ಹಾಳಾಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇದನ್ನ ನೋಡ್ತಿರ್ಬೋದು, ಕಂಪ್ಲೀಟ್ ಅದನ್ನು ಮಿಶ್ರಣಗೊಂಡು ಅದು ಕಂಪ್ಲೀಟ್ ಒಂದು ರಾಸಾಯನಿಕ ಗೊಬ್ಬರದಿಂದ ಭೂಮಿ ಹಾಳಾಗ್ತಾ ಇರುವಂಥದ್ದು. ಇದನ್ನ ನಮ್ಮಲ್ಲಿ ಇರ್ತಕ್ಕಂಥ ಸಂಜೀವಿನಿ ಪ್ರಾಡಕ್ಟ್ ಆಕ್ಟಿವಿಟಿ ಗೋಲ್ಡ್ ಅಂತ ಹೇಳ್ತೀವಿ, ಪ್ರತಿಯೊಬ್ಬ ರೈತರಲ್ಲಿ ಬೇಕಾಗಿರುವಂತದ್ದು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇದನ್ನ ಡಿವೈಡ್ ಮಾಡ್ತೀನಿ. ಯಾವ ರೀತಿ ಭೂಮಿಯಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅನ್ನ ಹೊರಗಡೆ ತೆಗೆದು ಹಾಕತ್ತಲ್ಲೋ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ನೀವು ನೋಡ್ತಿರ್ಬೋದು, 2 ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಸೊ ಒಂದರಲ್ಲಿ ನಾನಿವಾಗ ಆಕ್ಟಿವೇಟರ್ ಹಾಕ್ತಾ ಇದ್ದೀನಿ, ಇನ್ನೊಂದರಲ್ಲಿ ಹಾಕ್ತಾ ಇಲ್ಲ. ಸೊ ಇಲ್ಲಿ ಈ ಕಡೆಗೆ ನಾನು ಇದರಲ್ಲಿ ಒಂದು ಸ್ವಲ್ಪ ಆಕ್ಟಿವಿಟಿ ಬಿಟ್ಟು ಮತ್ತೆ ನಾನು ನೀರನ್ನ ಉಳಿಸ್ತೀವಿ. ನಾವು ಹೊರಗಡೆ ಗೊಬ್ಬರ ಹಾಕದಾಗ ಯಾವ ರೀತಿ ಮಾಡ್ತೀವಿ, ಗೊಬ್ಬರ ಹೋಗದ್ಮೇಲೆ ನೀರನ್ನು ಬಿಡ್ತೀವಿ. ಸೊ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನಾನು ಇದರಲ್ಲಿ ನೀರು ಬಿಡ್ತಾ ಇದ್ದೀನಿ, ಇದರಲ್ಲಿಯೂ ನೀರು ಬಿಡ್ತಾ ಇದ್ದೀನಿ. ಏನಾದ್ರೂ ವ್ಯತ್ಯಾಸ ಇತ್ತ, ಒಂದ್ಸರಿ ನೀರು ಬಿಡ್ತೀವಿ, ಅದಾದ್ಮೇಲೆ ಮತ್ತೆ ನಾವು 2ನೇ ಸರಿ ನೀರು ಬಿಡ್ತೀವಿ, ಮತ್ತೆ 2ನೇ ಸರಿ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಿಬಿಡ್ತೀವಿ. ಏನ್ ಚೇಂಜಸ್ ಅಂತ ಗೊತ್ತಾಗತ್ತೆ. ಮತ್ತೆ ಇದಕ್ಕೂ ನೀರು ಬಿಡ್ತೀವಿ, ಇದರಲ್ಲಿ ರಾಸಾಯನಿಕ ಗೊಬ್ಬರ ಹೋಗಿದ್ದೀವಿ. ನಾವು ಮತ್ತೆ 3ನೇ ಸರಿ ನೀರಿನಲ್ಲಿ ಮಿಕ್ಸ್ ಮಾಡಿ ಇದನ್ನ ಬಿಡ್ತೀವಿ. ಮತ್ತೆ ಇದರಲ್ಲಿ ಯಾವುದೇ ತರದ್ದು ಬಿಡೋದಿಲ್ಲ, ನೀರನ್ನು ಹಂಗೆ ಬಿಡ್ತೀವಿ. ಸೊ ನೋಡಿ ಸ್ನೇಹಿತರೆ, ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಮೊದಲಿಗೆ ಅರಿಶಿನ ಕಲರ್ ಇರುವಂತದ್ದು, ಬಟ್ ಇದರಲ್ಲಿ ನಾವು ಹಾಗೆ ನೀರು ಬಿಡ್ತಾ ಇದೀವಿ. ಭೂಮಿ ಅನ್ನುವಂಥದ್ದು ಹಾಗೆ ಕೆಮಿಕಲ್ ಮಿಶ್ರಣಗೊಂಡು ಭೂಮಿ ಹಾಳಾಗಿ ಹಾಗೆ ಹೋಗ್ತಾ ಇದೆ. ನಮ್ಮ ಆಕ್ಟಿವಿಟಿ ಗೋಲ್ಡ್ ಅನ್ನುವಂಥದ್ದು ಭೂಮಿಯಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅಂಶವನ್ನು ಕ್ರಮೇಣವಾಗಿ ತೆಗೆದು ಹಾಕ್ತಾ ಇದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸಾಕಷ್ಟು ಭೂಮಿಗಳ ಹಾಳು ಮಾಡ್ಕೊಂಡಿದ್ದೀವಿ. ನಾವು ಸಾವಯವಕ್ಕೆ ಮತ್ತೆ ಮರಳಬೇಕಾಗಿದೆ. ಆಲ್ರೆಡಿ ನಮ್ಮ ಪೂರ್ವಜರು ಬಂದ್ಬಿಟ್ಟು ಯಾವುದೇ ತರದ ಕೆಮಿಕಲ್ ಒಳ್ಳೆ ಬೆಳೆಗಳನ್ನು ತೆಗಿತಾ ಇದ್ರು, ಎಲ್ಲರೂ ಜವಾಲ್ ಅಂತ ಹೇಳ್ತಾ ಇದೀವಿ. ಈಗ ಪ್ರತಿಯೊಂದು ಕೆಮಿಕಲ್ ಯೂಸ್ ಮಾಡಿ ನಾವು ಕೆಮಿಕಲ್ ತಿಂದು ಸೊ ನಮ್ಮ ಆರೋಗ್ಯ ಅನ್ನುವಂಥದ್ದು 60 ಏಜ್ ರಿಟೈರ್ಮೆಂಟ್ ಇರ್ತೀವಿ, 40 ಏಜಿಗೆ ಬರ್ತಾ ಇದೆ. ಸೊ ಎಲ್ಲರೂ ಸಂಜೀವಿನಿ ಪ್ರಾಡಕ್ಟ್ ಅಂತ ಮೋದಿಕೇರ್ ಬರ್ತಕ್ಕಂಥ ಸಾಯ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡಿ, ಜನರ ಆರೋಗ್ಯ ಕಾಪಾಡಿ, ಸಮಾಜವನ್ನು ರೋಗ ಮುಕ್ತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.